ಎಲ್ರಿಗೂ ಗೊತ್ತು ಕರ್ಬೇವಿನ ಸೊಪ್ಪು ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅಂತ. ಆದರೆ ನಾವು ಹೆಚ್ಚಾಗಿ ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ತೀವಿ. ಆದರೆ ಇವತ್ತು ನಾನು ತುಂಬಾ ಫ್ಲೇವರ್ಫುಲ್ಲಾದ ಕರ್ಬೇವಿನ ಸೊಪ್ಪಿನ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾತೀಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಫ್ರೆಶ್ ಆಗಿರುವ ಕರ್ಬೇವಿನ ಸೊಪ್ಪಿನಿಂದ ಚಿಕನ್ ಫ್ರೈ ಮಾಡೋದನ್ನು ತೋರಿಸ್ತೇನೆ. ಮೊದಲಿಗೆ ಒಂದು ಪ್ಯಾನ್ಗೆ 1 ಚಮಚ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 2 ಬಿರಿಯಾನಿ ಎಲೆ, 1 ಚಮಚ ಕರಿಮೆಣಸು, 1 ಚಮಚ ಸೋಂಪು, ಚಕ್ಕೆ 2, ಲವಂಗ 6 ಹಾಗೂ ಏಲಕ್ಕಿ 2, ಒಣಮೆಣಸಿನ್ಕಾಯಿ 8. ನಿಮಗೆ ಖಾರ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು. ನಿಮಗೆ ಖಾರಕ್ಕೆ ತಕ್ಕಂತಷ್ಟು ನೀವು ಮೆಣಸಿನ್ಕಾಯಿನ ಹಾಕ್ಕೊಬೋದು. ಇದನ್ನು ಲೋ ಫ್ಲೇಮಲ್ಲಿ 1-2 ನಿಮಿಷ ಹುರ್ಕೊಂಡ ನಂತರ 1 ಕಪ್ಪಿನಷ್ಟು ಕರಿಬೇವನ್ನು ಹಾಕ್ಕೊಬೇಕು. ಅದು ಕೂಡ ನಾವು ಕರಿಬೇವಿನ ಸೊಪ್ಪು ಎಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಅಂದರೆ ಕರಿಬೇವು ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿದ್ರೆ ನಮಗೆ ಪುಡಿ ಪುಡಿ ಆಗಬೇಕು. ನೋಡಿ, ಈ ಥರ ಆದರೆ ಫ್ರೈ ಆಗಿದೆ ಅಂತ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗ್ಬಿಡೋಣ. ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನೀರು ಹಾಕದಿರೆ ಪೌಡ್ರ್ ಮಾಡ್ಕೊಬೇಕು. ನಂತರ ಅದೇ ಪ್ಯಾನಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ 20-25 ಗೋಡಂಬಿಯನ್ನು ಹಾಕ್ಕೊಂಡು ಅದು ಸ್ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು. ಈ ಕರ್ಬೇವಿನ ಸೊಪ್ಪು ಮಕ್ಕಳಿಗೆಲ್ಲ ಹಾಕಿದ್ರೆ ಹಾಗೆ ಎತ್ತಿ ಬಿಸಾಕ್ತಾರೆ. ಈ ರೀತಿ ಚಿಕನ್ ಫ್ರೈ ಆಗಲಿ ರೈಸಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಹೆಲ್ತ್ಗೂ ಒಳ್ಳೆಯದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಗೋಡಂಬಿನ ಪಕ್ಕಕ್ಕೆ ಲಾಸ್ಟಿಗೆ ಉಪಯೋಗಿಸ್ಕೊಳ್ಳೋಣ. ಅದೇ ಎಣ್ಣೆಯಲ್ಲಿ ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಹಾಗೂ 1 ಚಮಚದಷ್ಟು ಶುಂಠಿ ಸಣ್ಣಕ್ಕೆ 2 ಹೆಚ್ಕೊಂಡು ಸ್ವಲ್ಪ ಲೈಟ್ ಗೋಲ್ಡನ್ ಆಗೋರು ಹುರ್ಕೊಬೇಕು. ನಂತರ ಅದಕ್ಕೆ 1 ಕಪ್ಪಿನಷ್ಟು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಅದು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ನಾವು 2-3 ನಿಮಿಷ ಹುರ್ಕೊಂಡ್ರೆ ಸಾಕು. ಇವಾಗ 2-3 ನಿಮಿಷ ಆಗಿದೆ. ಇದಕ್ಕೆ 1 ಚಮಚ ಅರಿಶಿನದ ಪುಡಿ, ಉಪ್ಪು 1 ಟೇಬಲ್ ಸ್ಪೂನ್, 1 ಟೊಮ್ಯಾಟೋನ ಸಣ್ಣಕ್ಕೆ ಹೆಚ್ಚಿ ಅದು ಕೂಡ ಹಾಕಿ ಅದು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಬೇಕು. ಒಂದು 2-3 ನಿಮಿಷ ಹುರಿದ ನಂತರ ನೋಡ್ಬೋದು ಟೊಮ್ಯಾಟೊ ಇವಾಗ ಸಾಫ್ಟ್ ಆಗಿದೆ. ನಾವು ಇದಕ್ಕೆ 1 kgಯಷ್ಟು ಚಿಕನನ್ನು ತೊಳೆದು ಹಾಕ್ಕೊಳ್ಬೇಕು. ನಾನಿವಾಗ ಚಿಕನನ್ನು ವಿತ್ ಬೋನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೋನ್ಲೆಸ್ ಕೂಡ ಹಾಕಿ ಮಾಡಿಕೊಡ್ಬೋದು. ಈ ರೀತಿ ಲಂಚ್ಗೆ ರಸಮ್ ಜೊತೆ ಬೇಳೆ ಸಾರು ಜೊತೆ ತಿನ್ನೋಕ್ಕೆ ಈ ಚಿಕನ್ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಾವು ಇವಾಗ ರುಬ್ಬಿರುವಂತಹ ಆ ಪೌಡ್ರನ್ನು ಅರ್ಧ ಹಾಕ್ಕೊಳ್ಳೋಣ, ಮತ್ತು ಆ ಅರ್ಧನ ಆಮೇಲೆ ಹಾಕ್ಕೊತೀವಿ. ಇವಾಗ ಅರ್ಧ ಹಾಕಿ ಅರ್ಧ ಪೌಡ್ರಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀರು ಹಾಕದಿರೆ ಮುಚ್ಚಳ ಮುಚ್ಚಿ 15-20 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ನಾವು ಇದಕ್ಕೆ ನೀರು ಹಾಕೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಚಿಕನಿಂದನೇ ನೀರು ಬಿಡ್ಕೊಳುತ್ತೆ. ನೋಡಿ, ಈ ರೀತಿ ಒಂದು 90% ಬೆಂದ ನಂತರ ನಾವು ಮಿಕ್ಕಿರುವಂಥ ಆ ಅರ್ಧ ಪೌಡ್ರ್ ಕೂಡ ಹಾಕಿ ಒಂದು 5 ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ. ತುಂಬಾ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಇದು. ನೀವು ಕರ್ಬೇವಿನ ಸೊಪ್ಪು ಹಾಕಿ ಮಾಡಿರಂತ ಯಾರಿಗೂ ಗೊತ್ತೇ ಆಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಚಿಕನ್ನು. ಕೊನೆಯದಾಗಿ ನಾವು ಮಾಡಿರುವಂತಹ ಹುರಿದಿರುವಂತಹ ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷದ ನಂತರ ಇದನ್ನು ಬೇಳೆ ಸಾರು ಜೊತೆ ಅಥವಾ ರಸಮ್ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಲಂಚ್ಗೆ, ಡಿನ್ನರ್ಗೆ ಅಥವಾ ಸ್ಟಾರ್ಟರ್ಸ್ ಆಗಿ ಕೂಡ ಇದನ್ನು ಮಾಡ್ಬೋದು. ಇಂತಹ ಇಂಟ್ರೆಸ್ಟಿಂಗ್ ರೆಸಿಪೀಸ್ ನಮ್ಮ ಸಾತೀಸ್ ಕಿಚನಲ್ಲಿ ನೀವು ನೋಡಬಹುದು. ಒಮ್ಮೆ ಟ್ರೈ ಮಾಡಿ, ನಿಮಗೂ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗುತ್ತೆ. ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟ್ರೈ ಮಾಡಿ, ಎಂಜಾಯ್ ಮಾಡಿ.